ಪೊಳ್ಳು ಜಗಳ ಬೇಡ ಹಳ್ಳೀಲಿ, ಒಂದಾಗಿ ನಾವು ಉತ್ತಾಗ ಸಿಹಿದೆ ಕೈಯಲ್ಲಿ ಅಂತ ಈ ಹಾಡು. ಸೊ ಇದನ್ನು ಒಂದು 4 ದಿವಸ ಶೂಟ್ ಮಾಡಿದ್ವು. ಇವಾಗ ಸೂಪರ್ ಹಿಟ್ ಹಾಡು, ಟೆರಿಬಲ್ ಹಿಟ್ ಹಾಡು ಇದರಲ್ಲಿ. ಅದರಲ್ಲಿ ಇರೋ ಎಲ್ಲ ಕಲಾವಿದರು ಬರ್ತಾರೆ. ಬಾಲಣ್ಣ ಇದ್ದಾರೆ, ದ್ವಾರಕೀಶ್ ಇದ್ದಾರೆ, MP ಶಂಕರ್ ಇದ್ದಾರೆ, ಅಣ್ಣಾವ್ರಿದ್ದಾರೆ, ಎಲ್ಲ ಕಲಾವಿದರು ಅಲ್ಲಿ ಬಂದ್ಬಿಡ್ತಾರೆ. ಅಷ್ಟು ಅದ್ಧೂರಿಯಾಗಿ ಆ ಚಿತ್ರ ಬಂತು. ಸೊ ಇದು ಮಾಮೂಲಿ ಬಂದಿದ್ದ ಚಿತ್ರ ಅಲ್ಲ, ಇದು ಓಡ್ತು, ರಿಲೀಸ್ ಆಯಿತು. ರಿಲೀಸ್ ಆದಾಗ ಮುಂಚೆ ಕೆಲವರು ಮಾತಾಡ್ಕೋತಾ ಇದ್ದರು, ಏನೋ ಫಸ್ಟ್ ಪ್ರಿಂಟ್ ಬಂದಮೇಲೆ ಏನು ಈ ಪಿಕ್ಚರು ಸುಮಾರಾಗೇ ಇದೆ, ಏನಿದು ಓಡುತ್ತಾ ಇದು ಅಂತ ಕಚಾಮಿಚ. ಕೆಲವರು ಈ ಚಿತ್ರ 4 ವಾರದ ಮೇಲೆ ಹೋಗಲ್ಲ ಅಂತ. ದೊಡ್ಡವ್ರುಗಳೇ, ನಾ ಹೆಸರಿಡೋಕ್ಕೆ ಇಷ್ಟಪಡಲ್ಲ, ದೊಡ್ಡವ್ರುಗಳೇ ಈ ಪಿಕ್ಚರು 4 ವಾರ ಅಂತ ಹಣೆ ಬರ ಕಟ್ಬಿಟ್ರು. ಅದ್ರಲ್ಲಿ ಒಬ್ಬರು ಟ್ರೈನಲ್ಲಿ ಹೋಗ್ತಾ ಇದ್ದೆ ನಾನು, ಆವಾಗ ಚಂದುಲಾಲ್ ಜೈನ್ ಅಂತ, ಅವರು ನಾನು ಕೇಳಿದ್ರು, ಏನೋ ಇದು ಈ ಪಿಕ್ಚರೆಲ್ಲ ಹಿಂಗೆ ಹೇಳ್ತಾ ಇದ್ದಾರಲ್ಲ, ಏನೋ ಇದು ನೀ ಕೆಲಸ ಮಾಡಿದೆಯಲ್ಲ ಹೇಳೋ ಅದು. ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಇದು, ಈ ಪಿಕ್ಚರ್ ಮಾತ್ರ 100 ಡೇಸ್ ಸಿಲ್ವರ್ ಜೂಬ್ಲಿ ಹೋಗೋ ಚಿತ್ರ ಇದು. ಅಷ್ಟು ಏನು ಹಿಂಗೆ ಹೇಳ್ತೀಯ ನೀನು, ಅವರೆಲ್ಲ ಚೆನ್ನಾಗಿಲ್ಲ ಅಂತ. ಅವರೆಲ್ಲ ಸ್ಟೋರಿನ ಡೈಜೆಸ್ಟ್ ಮಾಡ್ಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ. ನಾನು ಹೇಳ್ತೇನೆ, ಸ್ಟೋರಿಲಿ ಬಹಳ ಕಂಟೆಂಟ್ಸ್ಗಳಿದೆ, ಭಾಳ ಇದೆ, ಜನಗಳಿಗೆ ಬೇಕಾದ ಎಲ್ಲ ಪಾಯಿಂಟ್ಸು ಇದೆ, ರಸಿಕತೆ ಇದೆ, ಸಾಂಗ್ಸ್ ಇದೆ, ಆ್ಯಂಡ್ ಮೋರೆವರ್ ಎಲ್ಲದಕ್ಕಿಂತಾಗಿ ಒಂದು ನೀತಿ ಬೋಧಕವಾದ ಚಿತ್ರ ಇದು ಅಂತ ಹೇಳಿದೆ. ಈ ಚಿತ್ರದಲ್ಲಿ ಇನ್ನೂ ಒಂದು ಹೈಲೈಟ್ ಏನು ಅಂತ ಹೇಳಿದ್ರೆ, ಒಂದು ಕೊನೆಯ ಸೀನು, ಅದು ಮಾತ್ರ ಹೇಳ್ಬಿಡ್ತೀನಿ, ದಯವಿಟ್ಟು ಕೇಳ್ಕೊಂಬಿಡಿ. ಏನಂತ ಹೇಳಿದ್ರೆ, ಎಲ್ಲನೂ ಬೆಳೆಸ್ಬಿಟ್ಟು ದೊಡ್ಡವ್ರು ಮಾಡಿಬಿಟ್ಟಿರ್ತಾನೆ, ತನ್ನ ಮದುವೆ ಮಾತ್ರ ಸಿಂಪಲ್ಲಾಗಿ ಮಾಡ್ಕೋತಾನೆ ರಾಜ್ಕುಮಾರ್. ರಾಜೀವ ಅಂತ, ಬಾಲಣ್ಣನ ಹೆಸರು ರಾಚುಟ್ಟಪ್ಪ ಅಂತ, ಒಬ್ಬ ಫೈನಾನ್ಷಿಯರ್ ಇದ್ದಂಗೆ ರಾಚುಟ್ಟಪ್ಪ. ಇವ್ರ ಹತ್ರ ಏನು ಕಷ್ಟ ಸುಖ ಇದ್ದರೂ ಅಲ್ಲೇ ಹೇಳೋದು, ಅವನ ಹತ್ರನೇ. ಅವನು ಎಲ್ಲ ಥರದ ಸಹಾಯ ಮಾಡ್ತಾನೆ, ಯಾಕೆಂದರೆ ಇವನು ಅಷ್ಟು ನಿಷ್ಠಾವಂತ ಅಂತ. ಚಿತ್ರದಲ್ಲಿ ಅವರಿಬ್ಬರದ್ದು ಜೋಡಿ ಇದೆಯಲ್ಲ ಬಹಳ ಮಜವಾಗಿದೆ. ಸೊ ಈ ಥರ ಎಲ್ಲನೂ ಹೇಳ್ಕೊಂಡೆಲ್ಲ ಅವನಿಗೆ ಕೊಡ್ತಾ ಇರ್ತಾನೆ. ಏನಂತ ಹೇಳಿದ್ರೆ, ಕೊನೆಯಲ್ಲಿ ಇವನು ಏನೋ ಒಂದು ಅಂಡರ್ ಕರೆಂಟಲ್ಲಿ ಒಂದು ಪಾಯಿಂಟ್ ಹೇಳ್ತೀವಿ, ಅವ್ನು ಮಾಡದೇ ಇರೋ ತಪ್ಪನ್ನು ಇವರೆಲ್ಲ ತಪ್ಪು ಅಂತ ಅಂದ್ಕೊಂಬಿಡ್ತಾರೆ. ಯಾವುದೋ ಹೆಂಗಸ್ಗೆ ಹೋಗಿ ದುಡ್ಡು ಕೊಡ್ತಾನೆ, ಆ ಹೆಂಗಸ್ಗೆ ಹೋಗಿ ದುಡ್ಡು ಕೊಟ್ಟ ತಕ್ಷಣವೇ ಆ ಕಲ್ಪನೆ ಮಾಡಿಬಿಟ್ಟಿರ್ತಾರೆ, ಅವರಿಬ್ಬರಿಗೆ ದಾಂಪತ್ಯ ಜೀವನ ಅಂತ ಹೇಳ್ಬಿಡ್ತಾರೆ. ಇದನ್ನು ಮನೇಲಿ ಒಂದು ದೊಡ್ಡ ರಪ್ಚರ್ ಆಗೋಗ್ಬಿಡುತ್ತೆ. ಆವಾಗ ವಜ್ರಮನಿ ಇದ್ದಾರೆ, ಮಜ್ಜುರ್ಮನಿ ಪಾಠ ಮಾಡಿದ್ದಾರೆ, ಅವರು ಹೇಳ್ತಾರೆ, ಇವತ್ತೊಂದು ದಿವಸ ಏನು ಮಾಡ್ದ ಅವನು ಸ್ವಂತ ಏನಾರು ಜಮೀನು ತಂದ,